ಕೋಚಿಂಗ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯರೇ, ಸಾಧನಾ ಕೋಚಿಂಗ್ ಸೆಂಟರ್ ಸತತ 7 ವರ್ಷಗಳಿಂದ ಸರಗುಪ್ಪದಲ್ಲಿ ಪ್ರಾರಂಭಗೊಂಡು ಪ್ರತಿ ವರ್ಷನೂ ಸಹ ಬೇಸಿಗೆ ಶಿಬಿರವನ್ನು 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷನೂ ಸಹ ನಾವು ಬೇಸಿಗೆ ಶಿಬಿರವನ್ನು ಇದೇ ತಿಂಗಳು ಏಪ್ರಿಲ್ 6ರಿಂದ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಈ ವಾರೆಲ್ಲ ಮಕ್ಕಳಿಗೆ ಅಡ್ಮಿಷನ್ ಇರೋದ್ರಿಂದ ಸೋಮವಾರದಿಂದ ರೆಗ್ಯುಲರ್ ಆಗಿ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ಮಾಡಿಸ್ತಾ ಇದ್ದಾರೆ. ಹಾಗೆ ತಾವು ಇನ್ನ ತಮ್ಮ ಮಕ್ಕಳು 1 ರಿಂದ 10ನೇ ತರಗತಿ ಇದ್ರೆ ಆದಷ್ಟು ಬೇಗನೆ ಬಂದು, ಯಾಕಪ್ಪ ಅಂತಂದ್ರೆ ಇವತ್ತು ಮಗು ಮನೆಯಲ್ಲೇ ಮೊಬೈಲ್ನ ಒಂದು ದಾಸ ಆಗ್ತಾ ಇದ್ದಾನೆ. ಸೊ ಮೊಬೈಲ್ನಿಂದ ದೂರ ಇಡೋದಕ್ಕೋಸ್ಕರ ಆ ಮಗುವಿನಲ್ಲಿ ಬೌದ್ಧಿಕ ಬೆಳವಣಿಗೆ ಹೆಚ್ಚಿಸುವುದರಿಂದ, ಮಾನಸಿಕ ಮಟ್ಟವನ್ನ ಅಭಿವೃದ್ಧಿಪಡಿಸುವುದರಿಂದ, ಆ ಮಾನಸಿಕ ಸ್ಥಿತಿಯನ್ನ ಉತ್ತಮಗೊಳಿಸುವುದರಿಂದ ಈ ಬೇಸಿಗೆ ಶಿಬಿರ ಬಹಳ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಈ ಬೇಸಿಗೆ ಶಿಬಿರದಲ್ಲಿ ಮಗುವಿಗೆ ಕಲಿಕೆಯ ಜೊತೆಗೆ ಪಠ್ಯೇತರ ವಿಷಯಗಳು ಕೂಡ ಇರುತ್ತೆ. ಡ್ಯಾನ್ಸ್, ಆರ್ಟ್ ಅಂಡ್ ಕ್ರಾಫ್ಟ್, ಕರಾಟೆ, ಹೀಗೆ ಸ್ಪೋಕನ್ ಇಂಗ್ಲಿಷ್, ಹೀಗೆ ಹಲವಾರು ರೀತಿಯ ಒಂದು ಪ್ಯಾಕೇಜ್ ಅನ್ನೇ ನಮ್ಮ ಸಾಧನಾ ಕೋಚಿಂಗ್ ಸೆಂಟರ್ ಈ ವರ್ಷ ಮಕ್ಕಳಿಗೆ ಉಣಬಡಿಸುತ್ತೆ. ಹಾಗಾಗಿ ಒಂದು ಸಂತೋಷಭರಿತವಾದಂತಹ ಕಲಿಕೆ ಇಲ್ಲಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಪಾಲಕರು ತಮ್ಮ ಮಕ್ಕಳನ್ನ ಆದಷ್ಟು ಬೇಗನೆ ನಮ್ಮ ಕೋಚಿಂಗ್ ಸೆಂಟರ್ಗೆ ತಂದು ಆ ಮಗುವಿನ ಬಿಟ್ಟು ಆ ಮಗುವಿನ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಸಹಕಾರಿಯಾಗ್ರಿ ಅಂತ ಹೇಳ್ತಾ, ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಕೂಡ ಉತ್ತಮ ರಿಸಲ್ಟ್ ಅನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷನೂ ಕೂಡ ಉತ್ತಮ ರೀತಿಯಲ್ಲಿ ಮಗುವಿಗೆ ಶಿಕ್ಷಣವನ್ನು ಕೊಡುವ ಧ್ಯೇಯ ಇಟ್ಕೊಂಡಿದ್ದೇವೆ. ಹಾಗಾಗಿ SSLC ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ತಾವುಗಳು ಈ ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡು 2 ತಿಂಗಳಲ್ಲಿ ತಾವು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ, ಆದಷ್ಟು ಬೇಗನೆ ಅಡ್ಮಿಷನ್ ಅನ್ನು ಮಾಡಿಸಿ ಸೋಮವಾರದಿಂದ ರೆಗ್ಯುಲರ್ ಆಗಿ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಇದಕ್ಕೆಲ್ಲ ಪಾಲಕ ಪೋಷಕರು ಸೋಮವಾರದೊಳಗಡೆ ತಮ್ಮ ಮಕ್ಕಳನ್ನ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಜೊತೆಗೆ ಅಪ್ ಅಂಡ್ ಡೌನ್ ವ್ಯವಸ್ಥೆನೂ ಕೂಡ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ 2 ಮಾಧ್ಯಮದಲ್ಲಿ ಟೀಚಿಂಗ್ ಇರೋದ್ರಿಂದ ಆದಷ್ಟು ಬೇಗನೆ ಇದನ್ನು ತಾವ್ಯಾರು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ.